ವೀಕ್ಷಕರೇ, ಆ ಬುದ್ಧಿಮಾಂದ್ಯ ಹುಡುಗ ಮಂಗನಿಂದ ಮಾನವ ಎಂಬ ವಾದವನ್ನ ಪದೇ ಪದೇ ನೆನಪಿಸುವಂತಿದ್ದ. ಬುದ್ಧಿ ವಿಕಲಾಂಗನಾಗಿ ಹುಟ್ಟಿದಂತಹ ಈ ವಿಚಿತ್ರ ಸ್ವಭಾವದ ವಿಲಕ್ಷಣ ರೂಪದ ಬಾಲಕನನ್ನ ಆ ಊರ ಜನ ನೋಡಿ ಕೇಕೆ ಹಾಕ್ತಾ ಇದ್ರು, ಹೆದರಿಸ್ತಾ ಇದ್ರು, ಕೀಟಲೆ ಮಾಡ್ತಾ ಇದ್ರು, ಮಂಕಿ ಮ್ಯಾನ್ ಅಂತ ಲೇವಡಿ ಮಾಡ್ತಾ ಇದ್ರು. ಒಟ್ಟಾರೆ ಆ ಊರ ಜನಕ್ಕೆ ಆತನೊಬ್ಬ ಜೋಕರ್, ಆಟದ ವಸ್ತು ಮಾತ್ರವಾಗಿದ್ದ ಆತನನ್ನ ನೋಡಿದಾಗಲೆಲ್ಲ ಅವನನ್ನ ಅಟ್ಟಾಡಿಸ್ಕೊಂಡು ಹೋಗೋದು, ಕೈಗೆ ಸಿಕ್ಕ ವಸ್ತುಗಳಿಂದ ಆತನಿಗೆ ಹೊಡೆಯೋದು, ಈ ರೀತಿ ಮಾಡ್ತಿದ್ದ ಜನರಿಂದ ಆ ಬಾಲಕ ದಿನೇ ದಿನೇ ದೂರಾಗಲು ಶುರು ಮಾಡ್ದ. ಯಾರಾದ್ರೂ ಎದುರಾದ್ರೆ ಅವರಿಗೆ ಕಲ್ಲುಗಳಿಂದ ಹೊಡೆಯುತ್ತಿದ್ದ. ಜನರ ಈ ಮನಸ್ಥಿತಿ ಮೊದಲೇ ಬುದ್ಧಿ ವಿಕಲಾಂಗನಾಗಿದ್ದಂತಹ ಅವನನ್ನ ಈ ಸಮಾಜದಿಂದಲೇ ದೂರ ತಳ್ಳಿತು. ಇವತ್ತು ಅದೇ ಹುಡುಗ ಹಿಂದೊಮ್ಮೆ ಯಾರಿಗೂ ಬೇಡವಾಗಿದ್ದಂತಹ ಈ ಬಾಲಕ ಈಗ ಓರ್ವ ಮಿಲಿಯನೇರ್. ಈಗ ಈ ಹುಡುಗ ದೊಡ್ಡ ಸೆಲೆಬ್ರಿಟಿ ಅಂದ್ರೆ ನೀವು ನಂಬಲೇಬೇಕು. ವೀಕ್ಷಕರ ಕಾಲಕ್ಕೆ ಎಂತಹ ಸಂದರ್ಭವನ್ನ ಬೇಕಾದರೂ ಬದಲಾಯಿಸಬಲ್ಲ ಶಕ್ತಿ ಇದೆ. ಇವತ್ತು ಆತನ ಜೀವನ ಶೈಲಿ ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಬದಲಾಗಿದೆ. ಈ ಬದಲಾವಣೆಗೆ ಕಾರಣ ಯಾರು? ಸಖತ್ ವೈರಲ್ ಆಗಿದಂತಹ ಈತನ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಈ ಕತೆ ಪ್ರಾರಂಭವಾಗುವುದು ಪೂರ್ವ ಆಫ್ರಿಕಾದ ಉಗಾಂಡದ ಅಂಚಿನಲ್ಲಿರುವಂತಹ ರುವಾಂಡಾ ಎಂಬಲ್ಲಿ. ಈ ಬಾಲಕನ ಹೆಸರು ಸಾಮ್ಸಿಮಾನ ಎಲಿ ಎಂದು. ಈತ ಹುಟ್ಟಿದ್ದು 1999ರಲ್ಲಿ. ಈತ ಬೆಳೆದದ್ದೆಲ್ಲವೂ ಕೂಡ ರಾಂಡ್ವಾದ ಕಾಡುಗಳಲ್ಲೇ. ಅದು 90ರ ದಶಕದ ಆರಂಭದ ಸಮಯ. ಈತನ ತಾಯಿಗೆ ಆಗಿನ್ನೂ ಹೊಸದಾಗಿ ಮದುವೆಯಾಗಿತ್ತು. ಆಕೆ ಹಾಗೂ ಆಕೆಯ ಪತಿ ಎಲ್ಲಾ ವಿಧದಲ್ಲೂ ಕೂಡ ಸರ್ವೇ ಸಹಜವಾಗಿದ್ರೂ ಅವರ ಸಾಂಸಾರಿಕ ಬದುಕು ನೋವು ನಿರಾಸೆಗಳಿಂದ ಕೂಡಿತ್ತು. ಅವರೇನು ಆಗರ್ಭ ಸಿರಿವಂತರಲ್ಲ. ಮೇಲಾಗಿ ಅವರಿದ್ದದ್ದು ಕಾಡಿನ ನಡುವೆ. ಅವರ ನೆಮ್ಮದಿಗೆ ಬಡತನವಾಗ್ಲಿ ಅಥವಾ ಆ ಕಾಡಿನ ವಾಸ್ತವ್ಯವಾಗ್ಲಿ ಅಡ್ಡಿಯಾಗಿರ್ಲಿಲ್ಲ. ಬದಲಿಗೆ ಅವರಿಗೆ ಮಕ್ಕಳಾಗದೆ ಇರೋದೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆ ದಂಪತಿಗೆ ಜನಿಸಿದ ಮೊದಲ 4 ಮಕ್ಕಳು ಕೂಡ ಹುಟ್ಟಿದ ಕೆಲವೇ ಸಮಯದಲ್ಲಿ ಸಾವನ್ನಪ್ಪಿದ್ವು. ಇದರಿಂದ ತೀವ್ರ ಜರ್ಜರಿತರಾದ ದಂಪತಿ ಜನಿಸಿದ ಆರೋಗ್ಯವಂತ ಶಿಶುಗಳ ಅಕಾಲಿಕ ಮರಣದಿಂದ ಕಂಗೆಟ್ಟು ತಮಗೆ ಕಡೆಯ ಪಕ್ಷ ದೀರ್ಘಾಯುಷು ಇರುವಂತಹ ವಿಕಲಾಂಗ ಮಗುವನ್ನಾದರೂ ನೀಡುವಂತ ಅವರು ನಂಬಿದ್ದ ದೇವರಿಗೆ ಒಕ್ಕೂರಲಿನ ಮನವಿಯನ್ನ ಮಾಡಿದ್ರು. ಅವರ ಕೋರಿಕೆಯ ಫಲವೇನೋ ಎಂಬಂತೆ ಆ ದಂಪತಿಗೆ 1999ರಲ್ಲಿ ಜನಿಸಿದಂತಹ ಮಗುವೆ ಈ ಸಾಮ್ಸಿಮಾನ. ಅವ್ರು ಬೇಡಿಕೊಂಡದ್ದು ಕೂಡ ವಿಕಲಾಂಗ ಮಗುವನ್ನೇ. ತಮ್ಮ ಪ್ರಾರ್ಥನೆಯ ಫಲವಾಗಿನೇ ದೇವರು ನಮಗೆ ಈ ಮಗುವನ್ನು ಕೊಟ್ಟಿದ್ದಾನೆಂದನೇ ಅವರು ಆ ಮಗುವನ್ನ ಮುದ್ದಾಗಿನೇ ಸಾಕ್ತಾರೆ. ಎಲಿಗೆ ಮೈಕ್ರೋಸೆಫಾಲಿ ಎಂಬ ಅಪರೂಪದ ದೈಹಿಕ ನ್ಯೂನತೆ ಇತ್ತು. ಈ ಕಂಡೀಷನ್ ಉಳ್ಳವರ ತಲೆ ಅಗತ್ಯ ಗಾತ್ರಕ್ಕಿಂತ ಚಿಕ್ಕದಾಗಿ ರೂಪುಗೊಂಡಿದ್ದು ಮೆದುಳಿನ ಬೆಳವಣಿಗೆ ಕೂಡ ಅಸಹಜವಾಗಿರುತ್ತೆ. ಇಂಥವರನ್ನ ಕೆಲವು ಕಡೆ ಪಿನ್ ಹೆಡ್ ಅಂತಾನೂ ಕೂಡ ಕರೀತಾರೆ. ವೀಕ್ಷಕರಿವತ್ತು ಜಗತ್ತಿನಾದ್ಯಂತ ಇಂತಹ ಲಕ್ಷಣ ಇರುವ ಅನೇಕ ಜನ ಇದ್ದಾರೆ. ಎಲಿ ಕೂಡ ಇದೇ ಕಂಡೀಷನ್ ಒಂದಿಗೆ ಜನಿಸ್ತವನು. ಆತನ ತಲೆ ಗಾತ್ರ ಚಿಕ್ಕದಾಗಿದ್ದರಿಂದ ಆತ ನೋಡೋದಕ್ಕೆ ಆಫ್ರಿಕೆಯ ಚಿಂಪಾಂಜಿಯನ್ನೇ ಹೋಲ್ತಾ ಇದ್ದ. ಬುದ್ಧಿ ಬೆಳವಣಿಗೆಯಾಗದ ಕಾರಣ ಆತನ ನಡೆ, ನುಡಿ, ವರ್ತನೆಗಳು ಕೂಡ ವಿಚಿತ್ರವಾಗಿದ್ವು. ಆತನಿಗೆ ಮಾತನಾಡೋದಕ್ಕಾಗ್ಲಿ, ಓದುವುದಕ್ಕಾಗ್ಲಿ, ಏನಾದರೂ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ಬರ್ತಾ ಇರ್ಲಿಲ್ಲ. ಆತ ಬೇಯಿಸಿದ ಆಹಾರವನ್ನು ಕೂಡ ತಿಂತಾ ಇರ್ಲಿಲ್ಲ. ಆಹಾರವನ್ನು ಕೊಡೋದಕ್ಕೆ ಹೋದ್ರೆ ದೂರ ಓಡ್ತಾ ಇದ್ದ. ಆತನ ತಾಯಿಗೆ ದಿನವಿಡೀ ಕಾಡಿನ ಪೂರ ಓಡಾಡಿ ಇವನನ್ನ ಹಿಡಿದು ತರೋದೇ ದೊಡ್ಡ ಕೆಲಸ ಆಗಿತ್ತು. ಈತ ಹೀಗೆಲ್ಲ ವರ್ತಿಸಲು ಕಾರಣ ಆತನ ದೈಹಿಕ ನ್ಯೂನತೆ ಒಂದ್ ಕಡೆ ಕಾರಣ ಆದ್ರೆ, ಮತ್ತೊಂದ್ ಕಡೆ ಆತನ ಸುತ್ತ ಇದ್ದಂತಹ ನೆರೆಹೊರೆಯವರ ಮನಸ್ಥಿತಿ ಕೂಡ ಮುಖ್ಯ ಕಾರಣ ಆಗಿತ್ತು. ಮಾನಸಿಕ ವಿಕಲಾಂಗನಾದ ಆತನ ಮೇಲೆ ಸಹಾನುಭೂತಿಯನ್ನ ತೋರದ ಜನ ಅವನನ್ನ ಗೇಲಿ ಮಾಡೋದು, ಕೆಣಕೋದು, ಹೊಡೆಯೋದು ಮುಂತಾದ ಅನಗತ್ಯ ಕಿರಿಕಿರಿಗಳಿಂದ ಅವನನ್ನ ಮತ್ತಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರು. ಬಹುಶಃ ಆತನ ಬದುಕು ಹೀಗೇನೆ ಮುಂದುವರೆದು ಯಾರಿಗೂ ಕಾಣದಂತೆ ಕೊನೆ ಆಗ್ತಾ ಇತ್ತೇನೋ. ಆದರೆ ದೇವರು ಯಾರಿಗೂ ಕೂಡ ಸಂಪೂರ್ಣವಾಗಿ ವಂಚನೆ ಮಾಡುವುದಿಲ್ಲ ಎನ್ನುವುದಕ್ಕೆ ಮುಂದೆ ಈ ಬಾಲಕನ ಬದುಕು ಪಡೆದಂತಹ ಆ ಒಂದು ಮಹತ್ತರ ತಿರುವೆ ಸಾಕ್ಷಿ ಅಂತ ಹೇಳಬಹುದು. ಆತನ ಸುತ್ತ ಇದ್ದ ಎಷ್ಟೋ ಜನ ಅವನನ್ನ ಪ್ರಾಣಿಯಂತೆ ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಹಾಗಂತ ಇಡೀ ಸಮಾಜವೇ ನಿಷ್ಠೂರವೆಂದೇನಲ್ಲ. ಸಮಾಜದಲ್ಲಿ ಕೆಲವರಿಗಾದ್ರೂ ಮಾನವೀಯತೆ ಹಾಗೂ ಸಹೃದಯತೆ ಇದೆ ಎನ್ನುವುದಕ್ಕೆ ಅಲ್ಲಿನ ಸ್ಥಳೀಯ ಆಫ್ರಿಮ್ಯಾಕ್ಸ್ ಇಂಗ್ಲಿಷ್ ಎಂಬ ಯೂಟ್ಯೂಬ್ ವಾಹಿನಿಯ ಮುಖ್ಯಸ್ಥರು ನಿರೂಪಿಸಿದ್ರು. ರುವಾಂಡಾದ ಕಾಡಲ್ಲಿ ಇಂತಹ ಒಬ್ಬ ವಿಕಲಾಂಗ ಬಾಲಕ ಇರೋ ಬಗ್ಗೆ ಅವರಿಗೆ ಸ್ಥಳೀಯರಿಂದ ಸುದ್ದಿ ಸಿಕ್ಕ ತಕ್ಷಣ ಈ ಬಾಲಕನನ್ನ ಕಾಣೋದಕ್ಕೆ ಬಂದ ಅವರು ಆತನ ಅಡ್ರೆಸ್ ಪಡೆದು ಸ್ಥಳಕ್ಕೆ ಧಾವಿಸಿದ್ರು. ಅಲ್ಲಿ ಬಾಲಕನ ತಾಯಿಯ ಮನೆಯನ್ನ ಪತ್ತೆ ಹಚ್ಚಿದ್ರು. ಹೆಚ್ಚೇನು ಅನುಕೂಲಸ್ಥರಲ್ಲದ ಆಕೆಯದ್ದು ಒಂದು ಪುಟ್ಟ ಮಣ್ಣಿನ ಗೂಡು. ಅಲ್ಲಿ ಎಲಿಯೊಂದಿಗೆ ಆತನ ತಾಯಿ ವಾಸ ಇದ್ರು. ಈ ಹುಡುಗ ಅವತ್ತು ಮನೆಯಲ್ಲಿ ಇರ್ಲಿಲ್ಲ. ಅಲ್ಲೇ ಎಲ್ಲೋ ಮಕ್ಕಳ ಜೊತೆ ಆಟವಾಡ್ತಿದ್ದಂತಹ ಎಲಿ ಹೊಸ ಜನರನ್ನ ನೋಡಿದವನೇ ತುಸು ಅವಕ್ಕಾದ. ಹೆದರಿ ಓಡೋದಕ್ಕೆ ಆರಂಭಿಸ್ತ. ಅವನನ್ನ ಬಹು ಪ್ರಯಾಸದಿಂದ ಹಿಡಿದು ಕಾರಿನ ಬಳಿಗೆ ತರಲಾಯಿತು. ಆತ ಬೇಯಿಸಿದ ಆಹಾರದ ಬದಲು ಹಸಿ ಹುಲ್ಲು, ಬಾಳೆಹಣ್ಣು ಹಾಗೂ ಇತರ ಹಣ್ಣು ಹಂಪಲುಗಳನ್ನ ತಿಂತಾ ಇದ್ದ. ಆತನ ಸ್ಥಿತಿ ನೋಡಿ ಇದು ನಿಜಕ್ಕೂ ಸಮಸ್ಯಾತ್ಮಕ ಅಂತಾನೆ ಅರಿತ ತಂಡದವರು ಅವನೊಂದು ಹೊಸ ಬದುಕನ್ನು ಕಲ್ಪಿಸಲು ಮುಂದಾದ್ರು. ಮೊದಲಿಗೆ ಸರಿಯಾದ ಮನೆಯಿಲ್ಲದ ಎಲಿಯ ತಾಯಿಗೊಂದು
ಚಂದದ ಮನೆಯನ್ನ ರಚಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ರು. ಅದರಂತೆ ಕೆಲವೇ ದಿನದ ಒಳಗಾಗಿ ಕಾಡಿಂದ ಕೊಂಚ ದೂರ ಅವ್ರಿಗೊಂದು ಅಚ್ಚುಕಟ್ಟದ ಮನೆಯನ್ನ ಕಟ್ಕೊಟ್ರು. ಮನೆಯೇನೋ ಸಿಕ್ತು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಈಗ ಎಲಿಯ ಬದುಕು ಹೊಸದಾಗಿ ರೂಪುಗೊಳ್ಳಬೇಕಿತ್ತು. ಅಕ್ಷರದ ಪರಿಚಯವೇ ಇಲ್ದಿದ್ದ ಆತನಿಗೆ ಮೊದಲು ಶಾಲಾ ಶಿಕ್ಷಣ ಕೊಡಿಸುವ ಹೊಣೆ ಅವರದ್ದಾಗಿತ್ತು. ಮುಂದೆ ಅವರ ಜವಾಬ್ದಾರಿ ದೊಡ್ಡದಿತ್ತು. ಕಾರಣ ಎಲಿಯಂತಹ ವಿಕಲಾಂಗ ಮಕ್ಕಳನ್ನ ಸಾಕೋದು ಅಂದ್ರೆ ಅದಕ್ಕೆ ವಿಪರೀತ ಖರ್ಚು ಹಾಗೂ ರಿಸ್ಕ್ ಅನ್ನ ತೆರುವ ಅಗತ್ಯ ಇತ್ತು. ಆಗ ಈ ಯೂಟ್ಯೂಬ್ ವಾಹಿನಿಯ ತಂಡದವರು ಸಿಟಿಯಲ್ಲಿ ಎಲಿಯಂತಹ ಅನೇಕ ಮಕ್ಕಳಿಗೆ ಅಂತಾನೆ ಒಂದು ಕೇರ್ ಸೆಂಟರ್ ಅನ್ನ ನಡೆಸ್ತಾ ಇದ್ರು. ಎಲಿಯನ್ನ ಮೊದಲು ಆತನಿದ್ದ ಹಳ್ಳಿಯಿಂದ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಸಿಟಿಗೆ ಕರೆತರಲಾಯಿತು. ಸಿಟಿಗೆ ಬಂದ ಅವನು ಹೊಸ ಸ್ಥಳ, ಹೊಸ ಜನರನ್ನ ನೋಡಿ ಗಾಬರಿಗೊಂಡಿದ್ದ. ಇದನ್ನೆಲ್ಲ ತನ್ನ ಜೀವಮಾನದಲ್ಲೇ ಮೊಟ್ಟ ಮೊದಲ ಸಲ ಅವನು ನೋಡಿದ್ರಿಂದ ಅವನು ಗಲಿಬಿಲಿಗೊಂಡದ್ದು ಕೂಡ ಸಹಜವೇ ಆಗಿತ್ತು. ಮೊದಲು ಆತನಿಗೆ ಹೊಸ ಜನರ ಜೊತೆ ಮುಕ್ತವಾಗಿ ಬೆರೆಯೋದಕ್ಕೆ ಅವಕಾಶ ಕೊಡಬೇಕು. ಅವನಿಗೆ ಒಳ್ಳೆಯ ಆಹಾರ, ಬಟ್ಟೆ ಹಾಗೂ ಹೇರ್ ಕಟಿಂಗ್ ಸೌಲಭ್ಯವನ್ನ ನೀಡಲಾಯಿತು. ಆತ ಹೋದ ಕಡೆ ಎಲ್ಲ ಜನವೋ ಜನ. ಕಾರಣ ಎಲಿ ಈಗಾಗಲೇ ಬಾರ್ನ್ ಡಿಫರೆಂಟ್ ಎಂಬ ಒಂದು ಶೋನಿಂದ ಎಲ್ಲ ಕಡೆ ವೈರಲ್ ಆಗಿದ್ದ. ಅವನನ್ನ ದೂರದ ಕಮ್ಯುನಿಟಿ ಮಕ್ಕಳ ಶಾಲೆಗೆ ಕರೆದೊಯ್ಯಬೇಕಿತ್ತು. ಶಾಲೆಗೆ ಆತ ಹೊರಟಿದ್ದು ಇದೇ ಮೊದಲು. ಹೊರಡುವ ಮುನ್ನ ಆತನಿಗೆ ಕಪ್ಪು ಹಾಗೂ ಬಿಳಿ ವರ್ಣದ ಸೂಟನ್ನು ನೀಡಲಾಯಿತು. ಅದನ್ನ ತೊಟ್ಟ ಎಲಿ ಹೊಸ ಬಟ್ಟೆಯನ್ನು ಧರಿಸಿ ಕಂಗೊಳಿಸಿದ ಮಗುವನ್ನ ನೋಡಿ ತಾಯಿಯ ಹೃದಯ ಆನಂದದಿಂದ ಕುಣಿದಾಡ್ತು. ಅವನನ್ನ ಕಾರಲ್ಲಿ ಕೂರಿಸಿ ಹೊರಟರು. ದಾರಿಯ ನಡುವೆ ಊಟಕ್ಕೆ ಅಂತ ಸಿಟಿಯ ಹೋಟೆಲ್ ಬಳಿ ಕಾರನ್ನು ನಿಲ್ಲಿಸಿದಾಗ ಇವನನ್ನ ಕಂಡ ಜನ ಗುಂಪುಗೂಡಿದ್ರು. ಈತ ಮಂಕಿ ಮ್ಯಾನ್ ಅಲ್ವಾ, ಈತ ಎಲಿ ಅಲ್ವಾ ಅಂತ ಅವನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ ಜನ ಗುರ್ತು ಹಿಡಿದ್ರು. ಅವನ ಜೊತೆ ಎಷ್ಟೋ ಜನ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡ್ರು, ಕೆಲವರು ವಿಡಿಯೋ ಮಾಡ್ಕೊಂಡ್ರು. ಎಲಿ ಆ ವೇಳೆಗಾಗಲೇ ಸೆಲೆಬ್ರಿಟಿನೇ ಆಗಿ ಹೋಗಿದ್ದ. ಜನರನ್ನ ಕಂಡ್ರೆ ಮಾರು ದೂರ ಓಡ್ತಿದ್ದ ಅವನೀಗ ಎಲ್ಲರ ನಡುವೆ ನಗ್ತಾ ನಿರ್ಭೀತಿಯಿಂದ ಫೋಟೋಗಳಿಗೆ ಫೋಸ್ ಅನ್ನ ನೀಡ್ತಾ ಇದ್ದ. ಇದು ಅವನಲ್ಲಾದ ಬೆಳವಣಿಗೆಯ ಮೊದಲ ಹಂತ. ಜನ ಅವನನ್ನ ನೋಡೋದಕ್ಕೆ ಮುಗಿಬಿದ್ರು. ಯಾವ ಜನ ಅವನನ್ನ ಗೇಲಿ ಮಾಡ್ತಾ ಇದ್ರೋ ಅದೇ ಜನ ಅವನ ಜೊತೆ ಸೆಲ್ಫಿಯನ್ನ ಪಡೆದು ಅದನ್ನ ಹೆಮ್ಮೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ್ರು. ಅವನನ್ನ ಕಮ್ಯುನಿಟಿ ಕೇಂದ್ರಕ್ಕೆ ಸೇರಿಸಲಾಯಿತು. ಇಲ್ಲಿ ಆತನಂತೆ ಅನೇಕ ಬಾಲಕರಿದ್ರು. ಜನರ ಜೊತೆ ಸ್ನೇಹದಿಂದ ಇರೋದಕ್ಕೆ ಅವರಿಗೆ ಮೊದಲ ಪಾಠವನ್ನ ಕಲಿಸಲಾಗುತ್ತೆ. ಇಲ್ಲಿ ಈತ ಎಲ್ಲರ ಜೊತೆ ಸಹಜವಾಗಿ ಮಂದಹಾಸದಿಂದ ಇರ್ತಾ ಇದ್ದ. ಎಲಿ ಈಗ ಎಷ್ಟೋ ಬದಲಾಗಿದ್ದಾನೆ. ಅವನು ಎಲ್ಲರಂತೆ ಸಹಜವಾಗಿ ಮಾರ್ಪಡುವ ಕಾಲ ದೂರ ಏನಿಲ್ಲ. ಅವುಗಳಿಗೆ ಸೂಕ್ತ ವೇದಿಕೆ ಸಿಕ್ಕರೆ ಎಲಿ ಖಂಡಿತ ಹೊಸ ಮನುಷ್ಯನಾಗಿ ರೂಪುಕೊಳ್ತಾನೆ ಎಂಬ ಭರವಸೆ ಆ ಕೇಂದ್ರದ ಮುಖ್ಯಸ್ಥರಿಗೆ ಬಂದಿತ್ತು. ನಮ್ಮಿಂದ ಮಕ್ಕಳನ್ನ ಕಿತ್ಕೊಂಡಂತಹ ಆ ಭಗವಂತ ನಮ್ಮ ಮನವಿಗೆ ಮೆಚ್ಚಿ ಎಲಿಯನ್ನ ನಮಗೆ ಕೊಟ್ಟ. ಅವನನ್ನ ಜನ ಹೀಯಾಳಿಸ್ತಾ ಇದ್ರು. ಆತ ಎಲ್ಲರ ಹಾಗಿಲ್ವಲ್ಲ, ಆತನ ಬದುಕು ಇಷ್ಟೇನಂತ ಹಲವು ಸಲ ವ್ಯಥೆ ಉಂಟಾಗ್ತಾ ಇತ್ತು. ಇವತ್ತು ಅದೇ ಭಗವಂತ ಆಫ್ರಿಮ್ಯಾಕ್ಸ್ ತಂಡದವರ ರೂಪದಲ್ಲಿ ಬಂದು ಅಸಹಾಯಕರಾಗಿದ್ದ ನಮಗೆ ಒಂದು ಭರವಸೆಯನ್ನ ನೀಡಿದ್ದಾನೆ. ನನ್ನ ಬಳಿ ಹಣ ಇರಲಿಲ್ಲ, ಇರೋದಕ್ಕೆ ಮನೆ ಕೂಡ ಇರಲಿಲ್ಲ. ಈಗ ಅವೆರಡೂ ಕೂಡ ನನ್ನ ಬಳಿ ಇವೆ. ಅವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನ್ನ ಮಗನಿಗೆ ಬದುಕಿ ಬಾಳುವ ಹೊಸ ಬೆಳಕೊಂದು ಸಿಕ್ಕಿದೆ. ಇದೆಲ್ಲಕ್ಕೂ ಹಾಗೂ ನನಗೆ ಸಹಾಯ ಮಾಡಿದವರಿಗೆ ನಾನು ಚಿರಋಣಿ. ಇವು ಎಲಿ ತಾಯಿಯ ಮನದಾಳದ ನುಡಿಗಳು. ಇವನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿದಂತಹ ಜನ ಇವನ ಈ ಪರಿಸ್ಥಿತಿಗೆ ಮುರುಗಿ ಹಣ ಸಹಾಯ ಮಾಡೋದಕ್ಕೆ ಮುಂದೆ ಬಂದ್ರು. ಇಲ್ಲಿ ಆಫ್ರಿಮ್ಯಾಕ್ಸ್ ನಂತವರು ಇಂತಹ ಅಸಹಜ ಮಕ್ಕಳ ನೆರವಿಗೆ ನಿಂತು ದೇವರು ಮಾಡದ ಪವಾಡಗಳನ್ನ ತಾವು ಮಾಡಿ ಬ್ರಹ್ಮನ ಸ್ಥಾನವನ್ನು ತುಂಬಿ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವವನ್ನ ನಿರೂಪಿಸಿದ್ದಾರೆ. ಇವ್ರಿಗೊಂದು ಹೃತ್ಪೂರ್ವಕ ನಮನವನ್ನ ಸಲ್ಲಿಸೋಣ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.